ನೋಡಿ ಇವಾಗ ಕುರುಮ್ ಚಕ್ಲಿ ಮಾಡೋಕ್ಕೆ ಫಸ್ಟ್ ನಾವು ಈಗ ತೋರಿಸ್ತಿರೋ ಕಪ್ಪಲ್ಲಿ 4 ಲೋಟ ಮನೆಯಲ್ಲಿ ಮಾಡಿಸಿರೋ ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಅಂದರೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ತೊಗೊಂಡಿರ್ತೀವಲ್ಲ ಅದು. ಆ ಅಕ್ಕಿ ಹಸಿಟ್ಟನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕೈ ಆಡ್ತಾನೇ ಇರಬೇಕು. ಅದು ಸ್ವಲ್ಪ ಲೈಟ್ ಬ್ರೌನ್ ಥರ ಆಗಬೇಕಂತೆ, ಅಥವಾ ಚೂರು ಬಿಸಿ ಆಯಿತು ಅನಿಸೋವರೆಗೂ ಕೈ ಆಡ್ತಾನೇ ಇರಬೇಕು. ನೋಡಿ ನಮ್ಮಮ್ಮ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ. ಇವಾಗ ಗ್ಯಾಸ್ ಹಚ್ಚಿ ಅಕ್ಕಿ ಇಟ್ಟು ಬಾಂಡ್ಲಿಗೆ ಹಾಕಿ ಬಿಸಿ ಮಾಡುವಾಗ ಎಲ್ಲೂ ಯಾವ ಕಡೆನೂ ಹೋಗ್ಬಾರ್ದು. ಒಂದು 1/4 ಗಂಟೆ ಮೀಡಿಯಂ ಉರಿಲಿಟ್ಟು ಈ ಥರ ಕೈ ಆಡಿಸ್ತಾ ಇರ್ಬೇಕು ಯಾವಾಗಲೂ. ಇಲ್ಲ ಅಂದರೆ ಅದು ಬಿಟ್ಟರೆ ಹಿಟ್ಟು ಕಪ್ಪಾಗುತ್ತೆ, ಚಕ್ಲಿ ಚೆನ್ನಾಗಲ್ಲ, ಟೇಸ್ಟ್ ಚೆನ್ನಾಗಲ್ಲ. ಅದಕ್ಕೋಸ್ಕರ ನಾನು ಎಲ್ಲೂ ಆ ಕಡೆ ಈ ಕಡೆ ಹೋಗದೆ ಇದು ಮುಗಿಯೋವರೆಗೂ ಅದ್ರ ಮುಂದೆನೆ ನಿಂತು ಈ ಥರ ಮಾಡ್ಕೋಬೇಕು. ಇದು ನಾವು ಅಂಗಡಿಲಿ ಮುಂಚೆನೆ ಅಂಗಡಿಲಿ ಇಟ್ಟು ಕೊಡ್ಸಿ ಮಾಡಿಸ್ತಲ್ಲ, ಅದಕ್ಕೂ ಹಿಂಗೆ ಹುರ್ಕೋಬೇಕಾ? ಆಗ ಅಕ್ಕಿನೇ ಹುರಿದಿಲ್ಲ, ಅಕ್ಕಿನೇ ಹುರಿದು ಮಾಡಿಸ್ತೀವಿ ಅದು ಅಕ್ಕಿ. ಸೊ ನೋಡಿ ಇವಾಗ ಅದೇ ಡಿಫ್ರೆನ್ಸ್ ಇಲ್ಲ. ನೀವು ಮನೇಲಿ ಆಲ್ರೆಡಿ ಇರೋ ಅಕ್ಕಿ ಹಿಟ್ಟಲ್ಲಿ ಮಾಡ್ತಿದ್ದೀರಾ ಅಂದ್ರೆ ಈ ತರ ಫುಲ್ ನೀವು ಹುರ್ಕೊಳ್ಳುವಾಗ ತುಂಬಾ ಕೇರ್ಫುಲ್ ಆಗಿ ಹುರಿಬೇಕು. ಇಲ್ಲ ಅಂದ್ರೆ ಚಕ್ಲಿದು ಫ್ಲೇವರೇ ಚೇಂಜ್ ಆಗ್ಬಿಡುತ್ತಂತೆ, ಫುಲ್ಲು ಸೀದೋಗಿರೋ ತರ ಒಂಥರ ಟೇಸ್ಟ್ ಬರುತ್ತೆ. ಸೊ ಇದನ್ನ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಈ ತರ ಕೈ ಆಡಿಸ್ತಾನೇ ಇರ್ಬೇಕು, ಆವಾಗ ನಿಮಗೆ ಚಕ್ಲಿ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸೊ ನೋಡಿ ನಮ್ಮ ಮಮ್ಮಿ ಯಾವಾಗಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಉರಿತಾನೇ ಇದ್ದಾರೆ. ಸೊ ಫ್ಲೇಮ್ ಕಡಿಮೆ ಇರಬೇಕು, ಇಲ್ಲ ಅಂದರೆ ಫ್ಲೇವರ್ ಚೇಂಜ್ ಆಗುತ್ತೆ, ಮತ್ತು ಅದು ಒಂಥರ ಸೀದಿರೋ ಥರ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಅದು ಇಲ್ಲ ಅಂದರೆ ಹಾಳಾಗುತ್ತೆ ಚಕ್ಲಿ. ನಿಮಗೆ ಒಂಥರ ತಿನ್ನುವಾಗ ಚಕ್ಲಿ ಥರ ಫ್ಲೇವರ್ ಅನ್ಸಲ್ಲ. ಸೊ ಇದೊಂದು ಕೆಲಸ ಮಾಡುವಾಗ ಎಲ್ಲೂ ಎದ್ದೋಗ್ದಂಗೆ ಇದನ್ನೇ ಮಾಡ್ತಾ ಇರಿ. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಆ್ಯಡ್ ಮಾಡ್ಕೊಂಡಿದ್ದು ಹೆಸರು ಬೇಳೆ. ಏನಕ್ಕೆ ಹೆಸರು ಬೇಳೆ ಹಾಕ್ಕೊತಿದ್ದೀವಿ ಅಂದರೆ ನೋಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಇದರಿಂದ ಕ್ರಿಸ್ಪಿನೆಸ್ ಬರುತ್ತೆ ಚಕ್ಲಿಗೆ. ಸೊ ಅದನ್ನು ಹುರ್ತಾ ಆದಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೋಬೇಕು. ಸೊ ನೋಡಿ ತೋರಿಸ್ತೀನಿ ನಾನು. ಆಮೇಲೆ ಒಂದು ಅದು ಮೆಷರ್ಮೆಂಟ್ ಬಂದ್ಬಿಟ್ಟು ಇವಾಗ ತೋರಿಸ್ತಿದ್ದೀನಿ. ಕಡಲೆ ತೊಗೊಂಡಿದ್ದೀನಿ 1 ಕಪ್ ಅಷ್ಟು. ಇದೇ ಕಪ್ಪಲ್ಲೇ ನಾನು 1 ಕಪ್ ಆಗುವಷ್ಟು ಹೆಸರು ಬೇಳೆನ ತೊಗೊಂಡಿರೋದು. ಸೊ ಹೆಸರು ಬೇಳೆ ಹುರ್ಕೊಂಡೆ, ಕಡಲೆನ ಹುರ್ಕೊಳ್ಳಿಲ್ಲ, ಕಡಲೆನ ಹುರಿದಿಲ್ಲ. ಅದೇ ಥರ ನಾನು ಮಿಕ್ಸಿ ಆಲ್ರೆಡಿ ಹೆಸರು ಬೇಳೆ ಇದ್ದಿದ್ದು ಪೌಡರ್ ಇತ್ತಲ್ಲ ಅದರೊಳಗೇ ಹಾಕಿ ಮಿಕ್ಸ್ ಮಾಡಿ ಎರಡನ್ನೂ ಅಟ್ ಎ ಟೈಮ್ ಒಂದೇ ಸಲನೇ ಮಿಕ್ಸ್ ಮಾಡಿನೇ ಪೌಡರ್ ಮಾಡ್ಕೊತಾ ಇದ್ದೀನಿ. ಸಪ್ರೇಟ್ ಏನು ಮಾಡೋದು, ಸ್ವಲ್ಪ ಇರೋದಲ್ವ ಅಂತ. ಸೊ ನೋಡ್ಬೋದು ನಾನು ಇವಾಗ ಅದನ್ನು ಎರಡನ್ನೂ ಗ್ರೈಂಡ್ ಮಾಡ್ತಿದ್ದೀನಿ. ಸೊ ಫೈನ್ ಪೌಡರ್ ಆಗಬೇಕು, ಅದು ತೋರಿಸ್ತೀನಿ ನಿಮಗೆ. ಆ ಥರ ಸಾಫ್ಟಾಗಿ ಪೌಡರ್ ಆದರೆ ನಿಮಗೆ ಚಕ್ಲಿಯಲ್ಲಿ ಪೌಡರ್ ಒಳಗೆ ಮಿಕ್ಸ್ ಆದಾಗ ಸಿಗಲ್ಲ ನಿಮಗೆ ಬಾಯಿಗೆ. ಇಲ್ಲ ಅಂದರೆ ಬಾಯಿಗೆ ಸಿಗ್ತಿರೋದು ಅಷ್ಟು ಚೆನ್ನಾಗಿರಲ್ಲ ಚಕ್ಲಿಯಲ್ಲಿ. ಸೊ ಈ ಥರ ಫೈನ್ ಪೌಡರ್ ಮಾಡ್ಕೊಳ್ಳಿ. ಸೊ ಆ ಪೌಡರ್ನ ಒಂದು ಬೌಲಲ್ಲಿ ಸೈಡಿಗೆ ಇಟ್ಕೊಂಡಿರಿ. ಖಾರ ಪುಡಿ ಆ್ಯಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಎಷ್ಟು ಖಾರ ಬೇಕು? ಎಷ್ಟು ಸ್ಪೂನ್ ಹಾಕ್ತಿದ್ದೀರಾ ನೀವು? ನಾನು ಒಂದು 3 ಸ್ಪೂನ್. ಸೊ 4 ಲೋಟ ನಾವು ಹಸಿಟ್ಟು ತೊಗೊಂಡಿದ್ದು, 4 ಲೋಟಗೆ ನಾವು 3 ಸ್ಪೂನ್ ಹಾಕ್ತಿದ್ದೀವಿ. ನಿಮ್ಗೆ ಇನ್ನೂ ಸ್ಪೈಸಿಯಾಗಿ ಚಕ್ಲಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ. ಇದ್ರ ಜೊತೆಗಿದ್ದು ಇದು ನಾವು ಕಡಲೆ ಮತ್ತೆ ಹೆಸರು ಬೇಳೆ ಹುರಿದು ಪುಡಿ ಮಾಡಿದ್ವಲ್ಲ ಅದನ್ನ ಎರಡು ಮಿಕ್ಸ್ ಮಾಡಿದ್ವಲ್ಲ ಅದನ್ನ ಇವಾಗ ಇಲ್ಲಿಗೆ ಹಾಕಿದೀವಿ. ಚಕ್ಲಿ ಪುಡಿ, ಚಕ್ಲಿ ಹಿಟ್ಟು ಹಾಗೆ. ಇವಾಗ ಇದನ್ನ ಓಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬರ್ತಾರೆ. ನೆಕ್ಸ್ಟ್ ಜೀರಿಗೆ ನೋಡ್ಕೊಂಡು ಒಂದು ಸ್ವಲ್ಪ ಹಾಕೊಳ್ಳಿ. ನಾವು ಕೈಯಲ್ಲಿ ಅಮ್ಮ ಕೈ ಅಳ್ತೇನೆ ಹಾಕೋತಿದ್ದಾರೆ. ನಿಮ್ಗೆ ತಿನ್ನುವಾಗ ಜಾಸ್ತಿ 4 ಸ್ಪೂನ್ ಅನ್ಕೊಳ್ಳಿ. ಸೊ ಜೀರಿಗೆನ ನೀವು ಒಂದು 4 ಸ್ಪೂನ್ ಅಷ್ಟು ಹಾಕೋಬಹುದು. ಇವಾಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ನೆಕ್ಸ್ಟು ಸಾಲ್ಟ್ಗೆ ನಾವು ವಾಟರ್ ಇಟ್ಟು ಬಿಸಿ ಮಾಡ್ಕೊತೀವಿ, ಅಲ್ಲಿಗೆ ಹಾಕೋಬೇಕಂತ, ಇಲ್ಲಿಗೆ ಹಾಕೊಳ್ಳಂಗಿಲ್ಲಂತೆ. ಇದು ಚಕ್ಲಿ ಕಲಸೋ ನೀರಿಗೆ ನಾವು ಸಾಲ್ಟ್ ಹಾಕೊಂಡು ಕುದಿಸ್ಕೊಂತೀವಿ. ಇಲ್ಲಿ ನಾವು ಚಕ್ಲಿ ಹಿಟ್ಟು ತಗೊಂಡಿರೋದು 4 ರೊಟ್ಟಿ. ಅದೇ ರೊಟ್ಟಿ ಹಿಟ್ಟಲ್ಲಿ ನಾವು ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಆ ಹಿಟ್ಟಲ್ಲಿ ಆ ಲೋಟದಲ್ಲೇ ಅಳತೆ ಮಾಡ್ಕೊಂಡಿದ್ವಿ. ಬಟ್ ಅಂದ್ರೆ ಕಲ್ಸ್ಕೊಳ್ಳುವಾಗ ನೋಡ್ಕೋಬಹುದು, ನಾವು ಅದ ನೋಡ್ಕೊಂಡು ಕಲ್ಸ್ಕೋಬಹುದು. ಬಟ್ ಈಗ ಸದ್ಯಕ್ಕೆ ಒಂದು 2-3 ಲೋಟ ನೀರು ಹಾಕಿ ನಾವು ಇವಾಗ ಬಿಸಿಗೆ ಇಟ್ಟಿದ್ದೀವಿ. ಕಲಿಸುವಾಗ ನೋಡಿ ನೀವು ಅದ ನೋಡಿ ನೀವು ಕಲಿಸ್ಕೊಳ್ಳುವಾಗ ಅದ ನೋಡ್ಕೊಂಡು ಹಾಕೋಬೇಕು. ಇವಾಗ ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಹಾಕೊತೀವಿ. 1 ಸ್ಪೂನು, 2, 3 ಸ್ಪೂನ್ ಸಾಲ್ಟ್ ಹಾಕೊಂಡಿದೀವಿ. ಬಟ್ ಆಮೇಲೆ ಟೇಸ್ಟ್ ನೋಡಿ ಮತ್ತೆ ನಾವು ಪೌಡರ್ ಹಾಕೋಬಹುದು. ಬಟ್ ನಾವು ರಾಕ್ ಸಾಲ್ಟ್ ತುಂಬಾ ಹೆಲ್ತಿಗೆ ಒಳ್ಳೇದಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಉಪ್ಪಿಟ್ಟು ಮಾಡುವಾಗ. ಸೊ ಅದಕ್ಕೆ ನಮ್ಮ ಮನೇಲಿ ಜಾಸ್ತಿ ನಾವು ಕಲ್ಲುಪ್ಪನೇ ಉಪಯೋಗಿಸ್ತೀವಿ.
ನೀರು ಚೆನ್ನಾಗಿ ಕುದೀತಾ ಇದೆ. ಸಾಲ್ಟ್ ಹಾಕೊಂಡ್ರೆ ವಾಟ್ರು ಇದು ಚೆನ್ನಾಗಿ ಕುದಿಬೇಕು. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಕುದ್ಮೇಲೆ ನಾವು ಇದು ಚಕ್ಲಿಗೆ ಹಾಕೋಬೇಕು. ಇವಾಗ ಬಿಸಿಯಾಗಿ ಕಾಯಿಸ್ಕೊಂಡಿದ್ದಂಥ ವಾಟರ್ನ ನೀರನ್ನ ನಾವು ಅಕ್ಕಿ ಸೀಟಿಗೆ ಆ್ಯಡ್ ಮಾಡ್ತಾಯಿದ್ದೀವಿ. ಅಂದರೆ ಚಕ್ಲಿ ಮಾಡೋಕ್ಕೆ ಪ್ರಿಪೇರ್ ಮಾಡಿರೋವಂಥ ಸೀಟ್ ಒಳಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಅದಕ್ಕೆ ಮುಂಚೆ ನಾವು ಅದರೊಳಗೆ ತುಪ್ಪ ಆ್ಯಡ್ ಮಾಡ್ಕೋಬೋದು, ಇಲ್ಲ ಬೆಣ್ಣೆ ಹಾಕೋಬೋದು, ಇಲ್ಲ ಅಂದರೆ ಆಯಿಲ್ ಆದರೂ ಬಿಸಿ ಮಾಡಿ ಹಾಕೋಬೋದು. ನಾವಿಲ್ಲಿ ತುಪ್ಪ ಹಾಕೋತಾ ಇದ್ದೀವಿ. ಸೊ ಇದು ಕೂಡ ಹೋಮ್ ಮೇಡ್ ತುಪ್ಪನೇ. ಸೊ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ನಮ್ಮ ಮಮ್ಮಿ ತೋರಿಸ್ತಾರೆ ಇವಾಗ. ಆ ಥರ ನೀವು ಸಾಫ್ಟಾಗಿ ನಿಧಾನಕ್ಕೆ ಕಲಿಸ್ಕೋಬೇಕು. ಅದನ್ನು ಹೆಂಗೆ ಬೇಕಂಗೆ ರಫಾಗೂ ಕಲಿಸ್ಬಾರ್ದಂತೆ. ಸೊ ನಿಧಾನಕ್ಕೆ ಒಂದು ಸೈಡಿಂದ ಮಿಕ್ಸ್ ಮಾಡ್ಕೊತ ಬನ್ನಿ. ಆವಾಗ ಅದು ನಿಮಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಗೊತ್ತಾಗುತ್ತೆ, ಎಲ್ಲಿ ಎಷ್ಟಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕು ಅಂತ. ನೋಡಿ ಇವಾಗ ಮತ್ತೆ ನಾವು ನೀರು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಅದು ಬಿಸಿನೀರು ಕಾಯಿಸಿದ್ವಲ್ಲ ಅದೇ ವಾಟರ್ನ ಹಾಕ್ಕೊಂಡು ನಿಧಾನ ಕಲಿಸ್ಕೋಬೇಕು. ಒಂದೇ ಸಲ ನೀರು ಹಾಕೊಂಡ್ಬಿಟ್ರೆ ಅದು ತುಂಬ ತೆಳ್ಳಗಾಗ್ಬಿಟ್ರೆ ಕಷ್ಟ. ಸೊ ಅದಕ್ಕೆ ನಮ್ಮಮ್ಮ ಹೇಳಿದ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ಎಲ್ಲ ಹಸಿಟ್ಟಿಗೂ ಕೈ ಆಡಿ ಮಿಕ್ಸ್ ಮಾಡ್ಕೊತಾ ಇರಬೇಕಂತೆ. ಸೊ ಒಂದು ಸ್ವಲ್ಪ ಎಫರ್ಟ್ ಇದೆ, ಬಟ್ ಅಂದರೂ ಈಸಿ ರೆಸಿಪಿನೇ ಇದು, ಬೇಗನೂ ಮಾಡ್ಬೋದು ನಾವು ಚಕ್ಲಿ ಎಲ್ಲ. ಸೊ ನೋಡಿ ಮತ್ತೆ ನೀರು ಹಾಕ್ಕೊಂಡ್ವಿ. ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಇನ್ ಕೇಸ್ ಅದು ನೀರು ಖಾಲಿ ಆಯಿತು ಅಂದರೆ ಮತ್ತೆ ನೀವು ತಣ್ಣೀರು ಆ್ಯಡ್ ಮಾಡ್ಕೊಬೋದಂತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ನೀವೇನು ಮಾಡಿ, ಏನಾದರೂ ಬಿಸಿನೀರು ಖಾಲಿ ಆಯಿತು ಅಂದರೆ ತಣ್ಣೀರನ್ನ ಆ್ಯಡ್ ಮಾಡಿಕೊಂಡು ಸ್ಲೋ ಆಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಬನ್ನಿ. ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆಮೇಲೆ ಮತ್ತೆ ಹಸಿಟ್ಟೆಲ್ಲನೂ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದನ್ನು ತಣ್ಣೀರು ಹಾಕ್ಕೊಂಡು ಒಂದು ಸೈಡಿಂದ ಫುಲ್ ಮಿಕ್ಸ್ ಕೊಡ್ಕೊಂಡು ಸ್ವಲ್ಪ ನೀರನ್ನೇ ಆ್ಯಡ್ ಮಾಡ್ಕೊಂಡು ಮಾಡಿ. ಬಿಸಿ ತುಂಬ ಇರೋದ್ರಿಂದ ನಾವು ಸೌಟ್ ಯೂಸ್ ಮಾಡ್ತಿದ್ದೀವಿ. ಒಂದು ಸ್ವಲ್ಪ ಅದು ಆರಿದೆ ಅಂದಮೇಲೆ ಕೈಯಲ್ಲೇ ಅದನ್ನು ಚಪಾತಿ ಹಿಟ್ಟು ಥರ ಮಿದಿಬೇಕು. ಸೊ ಇವಾಗ ನಾವು ತುಂಬ ಸುಡುತ್ತೆ ಅದು ಅಂದ್ಬಿಟ್ಟು ಸೌಟ್ ಯೂಸ್ ಮಾಡ್ತಿದ್ದೀವಿ. ಸೊ ಅಡುಗೆ ಮಾಡುವಾಗ ಬರೀ ಅಡುಗೆ ಅಂತಲ್ಲ, ನಿಮ್ಮ ಸೇಫ್ಟಿ ಬಗ್ಗೆನೂ ಥಿಂಕ್ ಮಾಡಿಕೊಂಡು ಸ್ಲೋ ಆಗಿ ಪೇಷನ್ಸಿಂದ ನಿಮ್ಮ ಸೇಫ್ಟಿನೂ ತಲೆಯಲ್ಲಿ ಇಟ್ಕೊಂಡು ಅಡುಗೆ ಮಾಡಿ. ಸೊ ಎಲ್ಲ ಅಡುಗೆನೂ ಸೂಪರ್ ಹಿಟ್ಟಾಗುತ್ತೆ. ಸೊ ನೋಡ್ಬೋದು ಮತ್ತೆ ನಾವು ನೀರು ಹಾಕ್ಕೊಂಡ್ವಿ. ಸೊ ಅದು ಸುಡ್ತಿರೋದ್ರಿಂದ ನಾವಿನ್ನು ಸೌಟಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀವಿ. ಸೊ ಈ ಥರ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಸ್ವಲ್ಪ ಗಂಟು ದಪ್ಪ ಗಂಟು ಥರ ಆಗುತ್ತೆ. ಸೊ ಆವಾಗ ಹಿಟ್ಟನ್ನ ಮುಟ್ಟು ನೋಡಿ, ಅದು ಇನ್ನೂ ಸುಡ್ತಿದೆ ಅಂದರೆ ನೀವು ಸೌಟಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋಡಿ ನಮ್ಮ ಮಾಡ್ತಿರಲ್ಲ ಆ ಥರ ಒಂದು ಸೈಡಿಂದ ಕಲಿಸ್ಕೊಡಿ. ಬಟ್ ಅದು ಇನ್ನೂ ಸುಡ್ತಿತ್ತು, ಬಟ್ ಅಂದರೂ ಅವ್ರು ಮಾಡಿದ್ರು. ನೀವು ಸ್ವಲ್ಪ ತಣ್ಣೀರು ಆ್ಯಡ್ ಮಾಡಿಕೊಂಡ್ರೆ ನಿಮ್ಗೆ ಅಷ್ಟು ಸುಡಲ್ಲ ಅದು. ಅಂದರೂ ಅವ್ರು ಸೈಡಿಂದ ಮಿಕ್ಸ್ ಮಾಡ್ಕೊಂಡು ಬಂದರು. ನೋಡಿ ಇವಾಗ ಕಂಪ್ಲೀಟಾಗಿ ಅವರು ಉಂಡೆ ಥರ ಮಿದಿತಿದ್ದಾರೆ. ಸೊ ನಾವು ತಣ್ಣೀರು ಇಟ್ಕೊಂಡಿದ್ದೀವಿ ಸೈಡಲ್ಲಿ. ತುಂಬ ಸುಡ್ತಿದೆ ಅಂದರೆ ಕೈನ ಅದರಲ್ಲಿ ಡಿಪ್ ಮಾಡಿಕೊಂಡು ಕೈಗೆ ಸ್ವಲ್ಪ ತಣ್ಣೀರು ಹೆಚ್ಕೊಂಡು ಅದನ್ನು ಈ ಥರ ಒಂದು ಹದಕ್ಕೆ ಬಿತ್ಕೋಂತ ಬನ್ನಿ. ಸೊ ಇವಾಗ ಎಣ್ಣೆನೂ ಇಟ್ಕೊಂಡಿದ್ದೀವಿ ಗ್ಯಾಸ್ ಮೇಲೆ. ಆ ಹಿಟ್ಟನ್ನೆಲ್ಲ ಮಿದ್ದು ಈ ಥರ ಒಂದು ಪಾತ್ರೆಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ಒಂದು ಚಕ್ಲಿ ಹೋಳು ತೊಗೊಂಡು ಚಕ್ಲಿ ಹೋಳು ಒಳಗಡೆ ಹಿಟ್ಟನ್ನು ತುಂಬ್ಕೊಂಡಿದ್ದೀವಿ. ನೋಡಿ ಚಕ್ಲಿ ಯಾವ ಥರ ಒತ್ತುತ್ತಿದ್ದೀವಿ ಅಂತ ಮಮ್ಮಿ ಒತ್ತುತ್ತಿದ್ದಾರೆ ಆ್ಯಕ್ಚುಲಿ. ಸೊ ಚಕ್ಲಿ ಎಲ್ಲ ನೀಟಾಗಿ ಕಟ್ಟಾಗದೇ ಇರೋ ಥರ ಕರೆಕ್ಟ್ ಹದವಾಗಿ ಬಂದಿದೆ. ಸೊ ಈ ಥರ ನಿಮಗೆ ತುಂಬ ದೊಡ್ಡದು ಬೇಕಂದರೆ ಶೇಪ್ ದೊಡ್ಡದು ಮಾಡ್ಕೊಳ್ಳಿ, ಇಲ್ಲ ನಿಮ್ಗೆ ಯಾವ ಸೈಜಿನ ಚಕ್ಲಿ ಬೇಕು ಅಷ್ಟು ರೌಂಡ್ಸ್ ಥರ ಸುತ್ತಿ ಅದನ್ನು ಚಕ್ಲಿಗಳು ಮಾಡ್ಕೊಳ್ಳಿ. ಸೊ ಇದೇ ಥರ ಈಸಿಯಾಗಿ ನಮ್ಮಮ್ಮ ಮಾಡೋ ರೆಸಿಪೀಸು, ನಾನು ಮಾಡೋದು, ನಮ್ಮ ಅತ್ತೆ ಮಾಡೋ ರೆಸಿಪೀಸ್ ಎಲ್ಲ ನಮ್ಮ ಚಾನಲಲ್ಲಿ ಸಿಗ್ತಿರತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೋಡಿ ನಾವು ಒಂದು ಸಲ 20 ಇಡಿಸ್ತಿತ್ತು ಆ ಬಾಣಲಿ, ಅಷ್ಟು ದೊಡ್ಡದು ಇಟ್ಕೊಂಡಿದ್ವಿ. ಸೊ ಅಷ್ಟು ಚಕ್ಲಿನ ಹಾಗೆ ಮಾಡ್ಕೊಂಡು ಎಣ್ಣೆಗೆ ಬಿಡ್ತಿದ್ವಿ. ಸೊ ನೋಡಿ ಇವಾಗೆಲ್ಲ ಚಕ್ಲಿ ನಾವು ಒತ್ತಿ ಇಟ್ಟಿದ್ದೀವಿ. ಸೊ ಚಕ್ಲಿ ಎಲ್ಲ ಒತ್ತಿಟ್ಕೊಂಡಾದ್ಮೇಲೆ ಎಣ್ಣೆ ಒಳಗೆ ಬಿಟ್ಟಿವಿ. ಸೊ ಎಣ್ಣೆ ಒಳಗೆ ಬಿಡೋವಾಗಲೂ ಅಷ್ಟೇ ಅದು ತುಂಬ ಕಾದಿರುತ್ತೆ ಎಣ್ಣೆ, ಮತ್ತು ತುಂಬಾ ಜಾಸ್ತಿ ಕಾಯಿಸ್ಕೊಳ್ಳೋಕೆ ಹೋಗ್ಬೇಡಿ. ಆವಾಗ ಚಕ್ಲಿ ಬಿಟ್ಟಿದ ತಕ್ಷಣ ಅವು ಫುಲ್ಲು ಬ್ಲ್ಯಾಕ್ ಆಗಿಬಿಡ್ತವೆ. ಸೊ ಒಂದು ಮೀಡಿಯಮ್ ಆಗಿ ಎಣ್ಣೆ ಕಾದಿದೆ, ತುಂಬ ಜಾಸ್ತಿನೂ ಅಲ್ಲ ತುಂಬ ಕಮ್ಮಿನೂ ಅಲ್ಲ ಅನ್ನೋ ಟೈಮಲ್ಲಿ ನೀವು ಒತ್ತಿಟ್ಟಿರುವಂಥ ಚಕ್ಲಿಗಳನ್ನ ಒಂದೊಂದೇ ಆಯಿಲಲ್ಲಿ ಬಿಡಿ. ಎಣ್ಣೆಗೆ ಬಿಟ್ಟಾದಮೇಲೆ ಒಂದು 5 ನಿಮಿಷ ಏನೂ ಟಚ್ ಮಾಡೋಕ್ಕೆ ಹೋಗ್ಬಿಡಿ. ಅವು ಫುಲ್ ಕೆಳಗಡೆ ಹೋಗಿದರೆ ಮೇಲೆ ಬರ್ತವೆ. ಸೊ ಚಕ್ಲಿ ಎಲ್ಲ ಮೇಲೆ ಯಾವಾಗ ತೇಲ್ತಿರ್ತವೆ ಆವಾಗ ಅದನ್ನು ಮತ್ತೆ ಇನ್ನೊಂದು ಸೈಡಿಗೆ ಮಡ್ಚಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ. ಸೊ ನೋಡಿ 2 ಜಾಲರಿ ಇಟ್ಕೊಂಡಿದ್ದೀವಿ ನಾವು, ಯಾಕಂದರೆ ಆಯಿಲ್ ತುಂಬ ಇರುತ್ತೆ ಆಮೇಲೆ ಚೆಲ್ಬಿಡತ್ತೆ ಅಂದ್ಬಿಟ್ಟು. ಸೊ ಇದು ಒಂದರಲ್ಲೂ ಒಂದಕ್ಕೆ ಸೋಸೋ ಥರ ಈ ಥರ ಎತ್ತಿಟ್ಕೊಂಡು ಅದನ್ನು ಎತ್ತಿ ಮತ್ತೆ ಇನ್ನೊಂದು ಆಯಿಲ್ ಸ್ಟ್ರೈನರ್ಗೆ ಸೋಸೋವಂಥ ಪಾತ್ರೆಗೆ ಹಾಕ್ಕೊಂಡ್ರೆ ಮುಗೀತು. ಚಕ್ಲಿ ನಿಮ್ಮ ಮನೆಯಲ್ಲೇ ನೀವು ಈಸಿಯಾಗಿ ಮಾಡ್ಕೋಬೋದು. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರೋ ಚಕ್ಲಿ ಸೂಪರಾಗಿ ರೆಡಿಯಾಗಿದೆ.
ಸೊ ನೀವು ಇಟ್ಟು ಒತ್ತುವಾಗಲೇ ಒಂದು ಸ್ವಲ್ಪ ತಿಂದು ಟೇಸ್ಟ್ ನೋಡ್ಬೋದು, ಇಲ್ಲ ಚಕ್ಲಿ ಆದಮೇಲೂ ಟೇಸ್ಟ್ ನೋಡಿಬಿಟ್ಟು ಸಾಲ್ಟ್ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಬಟ್ ನಮ್ಮ ಮನೇಲಿ ಮಾಡಿದ ಚಕ್ಲಿ ಮಾತ್ರ ಸಖತ್ತಾಗಿ ಬಂದಿತ್ತು. ಸೊ ಕ್ರಿಸ್ಪಿನೆಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಎಷ್ಟು ದಿನ ಆದರೂ ಲೈಕ್ 15 ಡೇಸ್ ಆದರೂ ಕ್ರಿಸ್ಪಿನೆಸ್ ಹಂಗೆ ಇರಬೇಕು ಅಂದರೆ ನೀವು ಹೆಸ್ರು ಬೇಳೆ ಹಾಕೋದು, ಅದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು. ಸೊ ನಿಮಗೆ ಕ್ರಿಸ್ಪಿನೆಸ್ ಅಷ್ಟೊಂದು ಬೇಡ ಅಂದರೆ ಹೆಸ್ರು ಬೇಳೆ ಸ್ಕಿಪ್ ಮಾಡಿ ಸಾಫ್ಟಾಗಿ ತುಂಬ ಅಷ್ಟು ಕ್ರಿಸ್ಪಿನೆಸ್ ಇಲ್ದಲೇ ಇರೋ ಥರ ಚಕ್ಲಿ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿದ್ರಲ್ಲ ಚಕ್ಲಿ ಎಷ್ಟು ಈಸಿಯಾಗಿ ಮಾಡೋದು ಅಂತ. ಇದೇ ಥರ ಈಸಿ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಈಸಿ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟಲ್ಲಿ ತಿಳಿಸಿ ನೀವು ರೆಸಿಪಿನ ಟ್ರೈ ಮಾಡಿದರೆ ಯಾವ ಥರ ಆಗಿತ್ತು ಅಂತ. ಸೊ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಾರ್ಪೊರೇಟ್ ಕಪಲ್ ಕಿಚನ್. ಸೊ ನೋಡಿ ನಾವು ಯಾವ ಥರ ಚಕ್ಲಿನ ಮಾಡಿ ಸ್ಟೋರ್ ಮಾಡಿದ್ವಿ ಅಂತ. ಸೊ ನೆಕ್ಸ್ಟ್ ಇದನ್ನು ನೀವು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ರೆ ತುಂಬ ದಿನ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ. ಥ್ಯಾಂಕ್ ಯು ಆಲ್.